ಏಸುಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಏಸುಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ತರವಲ್ಲ, ಮುಂದೆ ಬಾಹುದಲ್ಲ. ರಸನಾಗು ವಿಶೇಷನಾಗು. Morning everyone. In the last class we are discussing the concept about the conversions of binary to decimal, octal and hexadecimal conversions are done, and today class we are seeing computer codes. So here computer codes is nothing but computer codes are used for internal representation of data in computers. So here these codes are used for representing the data or representation of data in computers. Okay, as computers use binary numbers for internal data representation. Already you know, in computer the data are stored in the form of binary numbers. Okay, computer codes use binary coding schemes. ಸೊ ಇಲ್ಲಿ ನೋಡ್ರಿ ಕಂಪ್ಯೂಟರ್ ಕೋಡ್ಸು ಯಾವ ಫಾರ್ಮ್ದಲ್ಲಿ ಇರ್ತಾವು ಅಂತ ಹೇಳ್ತಾ ಇದ್ದಾನೆ ಅವನು. ಬೈನರಿ ಕೋಡಿಂಗ್ದಲ್ಲಿ ಇರ್ತಾವು ಅಂತಂದು ಹೇಳ್ತಾ ಇದ್ದಾನೆ. ಆ್ಯಂಡ್ ಒನ್ ಮೋರ್, in binary coding every symbol that appears in the data is represented by a group of bits. ಸೊ ನೋಡ್ರಿ, ನೀವೇನಾದರೂ ಬೈನರಿ ಕೋಡ್ಸ್ ಫಾರ್ಮ್ಸ್ದಲ್ಲಿ ಡಾಟಾಸನ್ನು ರಿಪ್ರೆಸೆಂಟ್ಸ್ ಮಾಡ್ತೀರಿ ಅಂತಂದರೆ ಅಲ್ಲಿ ಕಲೆಕ್ಷನ್ ಆಫ್ ಬಿಟ್ಸ್ ಸೊ ಯೂಸ್ ಮಾಡ್ಕೊಂಡ್ಬಿಟ್ಟು ಡಾಟಾಸನ್ನು ರಿಪ್ರೆಸೆಂಟ್ಸ್ ಮಾಡ್ತೀನಿ. ನಾಟ್ ಓನ್ಲಿ ಡಾಟಾ, we can also use symbols ಕೂಡ ನಾವೇನು ಮಾಡ್ತೀವಿ ಇಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ ಅಂತಂದು ಹೇಳ್ತಾ ಇದ್ದಾನೆ. ದ ಗ್ರೂಪ್ ಆಫ್ ಬಿಟ್ಸ್ ಯೂಸ್ಡ್ ಟು ರಿಪ್ರೆಸೆಂಟ್ ಎ ಸಿಂಬಲ್ ಈಸ್ ಕಾಲ್ಡ್ ಆಸ್ ಬೈಟ್. ಸೊ ನೋಡ್ರಿ, ಗ್ರೂಪ್ ಆಫ್ ಬಿಟ್ಸನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಸಿಂಬಲನ್ನು ರಿಪ್ರೆಸೆಂಟ್ ಮಾಡ್ತೀರಿ ಅಂದರೆ ಅದಕ್ಕೆ ಏನಂತ ಕರಿತಾ ಇದ್ದಾನೆ ಅವನು, ಬೈಟ್ ಅಂತಂದೇಳಿ ಕರಿತಾ ಇದ್ದಾನೆ. ಓಕೆ, ಆಸ್ ಮೋಸ್ಟ್ ಮಾಡರ್ನ್ ಕೋಡಿಂಗ್ ಸ್ಕೀಮ್ಸ್ ಯೂಸ್ 8 ಬಿಟ್ಸ್ ಟು ರಿಪ್ರೆಸೆಂಟ್ ಎ ಸಿಂಬಲ್. ಸೊ ನೋವೆಡೇಸ್ ಅಥವಾ ಮಾಡರ್ನ್ ಕೋಡಿಂಗ್ ಸ್ಕೀಮ್ಸ್ ಅಂತ ಬಂದರೆ 8 ಬಿಟ್ಸನ್ನು ರಿಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಗ್ರೂಪ್ ಆಫ್ ಬಿಟ್ಸ್ ಅಂತ ಹೇಳಿದೆ, ಎಷ್ಟು ಬಿಟ್ಸ್ ಇರ್ತಾವೆ ಅಂತಂದೇಳಿ ನಾನು ಹೇಳಿಲ್ಲ. 8 ಬಿಟ್ಟನ್ನು ರಿಪ್ರೆಸೆಂಟ್ ಮಾಡ್ತೀರಿ ಅಂತಂದರೆ ಅಲ್ಲಿ ಏನಾಗುತ್ತೆ, ನಿಮಗೆ ಸಿಂಬೋಲು ರಿಪ್ರೆಸೆಂಟ್ ಆಗುತ್ತೆ ಅಂತಂದರೆ. ದ ಟರ್ಮ್ ಬೈಟ್ ಈಸ್ ಆಫನ್ ಯೂಸ್ಡ್ ಟು ಮೀನ್ ಎ ಗ್ರೂಪ್ ಆಫ್ 8 ಬಿಟ್ಸ್. ಸೊ ನೋಡ್ರಿ, ಅಂದರೆ ಬೈಟ್ ಅಂತ ಅಂದಾಗ ಯಾವ ಥರ ಡಿಫೈನ್ ಮಾಡ್ತಾ ಇದ್ದೀರಿ ನೀವು, ಗ್ರೂಪ್ ಆಫ್ 8 ಬಿಟ್ಸ್ ಈಸ್ ಕಾಲ್ಡ್ ಆಸ್ ಬೈಟ್ ಅಂತಂದೇಳಿ ಕರಿತೀವಿ ನಾವು. ಆಯಿತಾ? ಸೊ commonly used computer codes are BCD, EBCDIC and ASCII. These are the 3 commonly used in computer, like BCD, EBCDIC and ASCII ಅಂತಂದ ಹೇಳ್ತಾನೆ ನಾವು. ಹೌದಾ? ಸೊ let us discuss one by one in detail. The first one is BCD. BCD stands for binary coded decimal. So here abbreviated as BCD for binary coded decimal. So here whatever binary numbers are there, sometimes whatever decimal numbers are there, that should be represents like code as a binary form. Okay, it is one of the early computer
nodes. This is the earliest one because this is the older one, because at that moment numbers are very less. Make use of this. We have to find out the sum. Simple calculations. Fine. It gives us 6 bits to represent a symbol. ನೋಡ್ರಿ 8 ಬಿಟ್ಸಿಗೆ ಬೈಟ್ ಅಂತಂದು ಹೇಳ್ತಾ ಇದ್ದೀನಿ. ಇನ್ BCD we should use 6 bits. 6 ಬಿಟ್ಸನ್ನು ಯೂಸೇಜ್ ತೊಗೊಂಡ್ಬಿಟ್ಟು ಒಂದು ಸಿಂಬಲ್ನ represent ಮಾಡ್ತಾ ಇದ್ದೀವಿ. ಓಕೆ, ಇಟ್ ಕ್ಯಾನ್ represent 2 raised to 6 or 2 to the power 6, that is 64 different characters. ಅಂದರೆ ಇಲ್ಲಿ ನೀವು represent ಮಾಡೋ ಕ್ಯಾರೆಕ್ಟರ್ಸು ಎಷ್ಟಿರುತ್ತೆ ಅಂತ ಹೇಳ್ತಾ ಇದ್ದಾನೆ ಅವನು, 64 ಇರುತ್ತೆ ಅಂತಂದು ಹೇಳ್ತಾ ಇದ್ದಾನೆ. ಓಕೆ, ಲೆಟ್ ಅಸ್ ಅಬ್ಸರ್ವ್ ಹಿಯರ್. ದಿಸ್ ಈಸ್ ದ exact chart of the BCD concept. So here I am consider character A. Okay, that A letter should be written 11. Zone ದಲ್ಲಿ ಏನಿರುತ್ತೆ ಅಂತ ಹೇಳ್ತಾ ಇದ್ದಾನೆ ಅವನು, 11 ಇರುತ್ತೆ ಅಂತಂದರೆ. ಸೊ ಅದೇ ಡಿಜಿಟ್ ಅಂತ ಬಂದಾಗ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಫಸ್ಟ್ ಲೆಟರ್ ಆಫ್ ಡಿಜಿಟ್. ಅದಕ್ಕೆ ಏನು ಬರಿತಾ ಇದ್ದೀನಿ, 00001. ಓಕೆ, ಅದೇ ಥರ ಆಕ್ಟಲ್ದಲ್ಲಿ ಏನಾದರೂ ಎ ಅನ್ನೋ ಕ್ಯಾರೆಕ್ಟರ್ನ ಕೊಟ್ಟರೆ ಅವಾಗ ಅದ್ರದ್ದು ವ್ಯಾಲ್ಯೂ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾನೆ ಅವನು, 61 ಆಗುತ್ತೆ ಅಂತಂದಾಳೆ. ಅಪ್ ಟು 70ವರೆಗೂ ನೋಡ್ರಿ. ಸೊ ಹೆಚ್ಚುವರೆಗೂ ಏನಾಗುತ್ತೆ ನಿಮ್ಗೆ ರಿಪ್ರೆಸೆಂಟ್ ಮಾಡ್ಕೊತ ಹೋಗ್ತಾ ಇದ್ದಾನೆ. ಆಫ್ಟರ್ ಕಮಿಂಗ್ ಟು ದ ಜೆ ಇಟ್ ವಿಲ್ ಬಿಕಮ್ 41. ಹೌದಾ, ಮತ್ತೆ 1ಇಂದ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಬೇಕಿದ್ರೆ ನೀವು. ಯಾಕಂತಂದರೆ ಇಲ್ಲಿ ಬಿಡಿಸಿರೋದು 8. ಹೌದಾ, 8 ಆದ್ಕೊಳ್ಳೆ ಮತ್ತು ಏನು ಮಾಡ್ತಾನವನು 1ಇಂದನೇ ಸ್ಟಾರ್ಟ್ ಮಾಡ್ತಾನೆ ಅಂತಂದೇಳೆ. ಓಕೆ, ಸೊ 1ಇಂದ ಸ್ಟಾರ್ಟ್ ಮಾಡ್ತಾನೆ, 8ಗೆ ಕಂಪ್ಲೀಟ್ ಆದ್ಕೊಳ್ಳೆ ಅಗೇನ್ ನೆಕ್ಸ್ಟ್ ಇಟ್ ಶುಡ್ ಬಿ ಸ್ಟಾರ್ಟ್ಸ್ ಫ್ರಮ್ ಫಸ್ಟ್ ಇಟ್ ಸೆಲ್ಫ್ ಓನ್ಲಿ. ಓಕೆ, ಸೊ ದಿಸ್ ಈಸ್ ಯುವರ್ ಎಕ್ಸಾಕ್ಟ್ ಚಾರ್ಟ್ ಆಫ್ ದ BCD part. And next consider one more. Suppose character is A, we should consider 0001. Sometimes character is 1. At that time we should consider in the zone 00, but there we should consider 10. Okay, but here 00 and digit is considered as 1. Again up to 8 ವರೆಗೂ ನೋಡ್ರಿ, 8 ವರೆಗೂ ತೊಗೊಂಡಿದ್ದಾನೆ. 8 ಆದಮೇಲೆ ಮತ್ತು ಚೇಂಜ್ ಆಗುತ್ತೆ. ಹೌದಾ, ಸೊ 8 ಆದಮೇಲೆ ಮತ್ತು ಇಟ್ ವಿಲ್ ಸ್ಟಾರ್ಟ್ಸ್ ಫ್ರಮ್ ಅಗೇನ್ 1 2 3 ಲೈಕ್ ದ್ಯಾಟ್. ಫೈನ್. ಸೊ ರಿಲೇಟೆಡ್ ದಿಸ್ ಕಾನ್ಸೆಪ್ಟ್ ಐ ವಿಲ್ ಗಿವ್ some example. Show the binary digit used to record the word. Here the word is base. ಬೇಸ್ ಅಂತ ವರ್ಡ್ ಕೊಡ್ತಾ ಇದ್ದಾನೆ. ಆ ಬೇಸ್ದು ಏನು ಮಾಡ್ಬೇಕು, ನಾನೀಗ ಬೈನರಿ ಡಿಜಿಟನ್ನು ಶೋ ಮಾಡಬೇಕು. ಓಕೆ, ಸೊ ಸೊಲ್ಯೂಷನ್ ಬಿ ಕ್ಯಾನ್ ಬಿ ರಿಟನ್ ಆಸ್ ಲೈಕ್ ದಿಸ್ 110010 ಆ್ಯಂಡ್ ಎ ಕ್ಯಾನ್ ಬಿ ರಿಟನ್ ಆಸ್ 110001. ಎಸ್ ಈಸ್ represented as 010010. Finally E is represented as 110101. The final result is, so combined all the binary notations values, then got 110010, 110001, 010010, 110101. So this is the exact representation or shows or representing the base word into the BCD. Here the most important thing is chart. Chart is most important, so we should memorize the chart or we should remind in the mind, then calculate the particular words. Okay,
one more example is given here. Again, digit. ಸೊ ಇಲ್ಲಿ ಡಿಜಿಟ್ ಅಂತಂದು ಕೊಡ್ತಾ ಇದ್ದಾನೆ. ಡಿಜಿಟ್ ಅಂತ ಬಂದಾಗ ನೋಡ್ರಿ, ಡಿ ಈಸ್ ರಿಪ್ರೆಸೆಂಟೆಡ್ ಆಸ್ 64, ಐ ಈಸ್ ರಿಪ್ರೆಸೆಂಟೆಡ್ 71. ನೋಡ್ರಿ, ಅದನ್ನೇ ಕ್ವಶನ್ ಕ್ಲಿಯರ್ ಮಾಡಿಕೊಡ್ರಿ ನೀವು. ಯೂಸಿಂಗ್ ಬಿ ಸಿ ಡಿ ಕನ್ವರ್ಷನ್ ಅಂತ ಕೊಟ್ಟರೆ, ಬಿ ಸಿ ಡಿಯಿಂದ ಬೈನರಿ ಕನ್ವರ್ಟ್ ಮಾಡ್ತೀರಿ ಅಂತಂದರೆ 10 ಫಾರ್ಮ್ದಲ್ಲಿ ಇರಬೇಕು. ಒಂದು ವೇಳೆ ಅದನ್ನೇ ಆಕ್ಟಲ್ ಫಾರ್ಮ್ದಲ್ಲಿ ಕೇಳ್ತಾನೆ ಅಂತಂದರೆ ಅವಾಗ ನೋಡ್ರಿ ಚೇಂಜಸ್ ಆಗುತ್ತೆ. ಬೈನರಿದಾಗ ಇರೋದೆಲ್ಲ ಆಕ್ಟಲಿಗೆ ಏನು ಮಾಡ್ಬೇಕು, ನಾವು ಚೇಂಜಸ್ ಮಾಡಬೇಕು. ಡಿ ಕ್ಯಾನ್ ಬಿ ರಿಟನ್ ಆಸ್ 64, ಐ ಕ್ಯಾನ್ ಬಿ ರಿಟನ್ ಆಸ್ 71, ಜಿ ಕ್ಯಾನ್ ಬಿ ರಿಟನ್ ಆಸ್ 67, ಐ ಅಗೇನ್ 71, ಟಿ 23. Combining all the octal notations, then got the result as 64, 71, 67, 71, 23. Okay, so this is the concept of BCD. Then go for the next one, EBCDIC anta helide nanu. So EBCDIC stands for Extended Binary Coded Decimal Interchange Code. So ನೋಡ್ರಿ, EBCDIC ಅಬ್ರಿವೇಷನ್ ಹೇಳಬೇಕು ಅಂತಂದರೆ ಎಕ್ಸ್ಟೆಂಡೆಡ್ ಒನ್ ಅಂದರೆ ಬೈನರಿ ಕೋಡೆಡ್ ಡೆಸಿಮಲನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ಅಲಾಂಗ್ ವಿತ್ ಇಂಟರ್ಚೇಂಜ್ ದ ಕೋಡ್. ಸೊ ಕೋಡನ್ನು ಕೂಡ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಇಂಟರ್ಚೇಂಜ್ ಮಾಡ್ತಾ ಇದ್ದೀನಿ. ಇಟ್ ಯೂಸಸ್ 8 bits ಟು ರಿಪ್ರೆಸೆಂಟ್ ಎ ಸಿಂಬಲ್. ಪ್ರೀವಿಯಸ್ ಇದ್ದಿದ್ದು ನಿಮಗೆ 6 bits, ಇವಾಗಿರೋದು 8 bits. It can represent 256, nothing but 2 to the power 8 different characters. Previous ಇದ್ದಿದ್ದು 2 to the power 6, ಇವಾಗಿರೋದು 2 to the power 8. That's why the name is EBCDIC, ಅಂದರೆ extended ಅಂತಂದು ಹೇಳ್ತಾ ಇದ್ದಾನೆ ಅವನು. Okay, so here the chart is represent, or the table is represents characters in numeric characters in EBCDIC form. Here also again same. Okay, but we have to change some hexadecimal part. ಸೊ ಯಾಕಂತಂದರೆ ಆಕ್ಟಲ್ ಫಾರ್ಮ್ದಲ್ಲಿ ತೊಗೋತೀನಿ ಅಂತ ಹೇಳ್ತಾ ಇದ್ದೀನಿಲ್ಲ. ಸೊ ಆಕ್ಟಲ್ ಅಂತ ಬಂದಾಗ ಇಲ್ಲಿ ಏನಾಗುತ್ತೆ, ಹೆಕ್ಸಾಡೆಸಿಮಲ್ ಕೂಡ ಪ್ರೆಸೆಂಟ್ ಇರುತ್ತೆ ಅಂತಂದರೆ. EBCDIC ಅಂತೇನಿದೆಯಲ್ಲ, ನೀವು ಅದನ್ನೊಂದು ಕನ್ಸಿಡರ್ ಮಾಡಿಕೊಳ್ರಿ, ಅದು ಸಾಕು. ಓಕೆ, ಸೊ ದಿಸ್ ಚಾರ್ಟ್ ಈಸ್ most important. So let us take some other hexadecimal equivalent. So ನೋಡ್ರಿ, ಇಲ್ಲಿ ಕೂಡ ಕ್ಯಾರೆಕ್ಟರ್ಸ್ ಅಂತ ಆಲ್ಫಾಬೆಟ್ಸ್ ಅಂತ ಬಂದರೆ ಅದು ಬೇರೆ ಇರುತ್ತೆ. ನ್ಯೂಮರಿಕ್ ವ್ಯಾಲ್ಯೂ ಅಂತ ತಗೊಂಡ್ರೆ ಅದ್ರದ್ದು EBCDIC ಕೋಡ್ ಏನಾಗುತ್ತೆ, ಚೇಂಜ್ ಆಗುತ್ತೆ ಅಂತಂದು ಹೇಳ್ತಾನೆ. ಸೊ ಮೇಕ್ ಯೂಸ್ ಆಫ್ ದೀಸ್ ಟು ಟೇಬಲ್ಸ್. ವಿ ಕ್ಯಾನ್ ಡನ್ ಸಮ್ examples, or we can implement, or we can calculate some examples of the EBCDIC form. So using binary notations, write EBCDIC code for the bit. How many bytes are required for this representation? So ನೋಡ್ರಿ, hexadecimal ಅಂತ ಹೇಳಿದ್ದೀನಿ. ಈ ವ್ಯಾಲ್ಯೂವನ್ನು ಅಥವಾ ಈ ನೊಟೇಷನನ್ನು ಬೈನರಿ ಫಾರ್ಮ್ಗೆ ರೀಪ್ರೆಸೆಂಟ್ಸ್ ಮಾಡ್ತೀರಿ ಅಂತಂದರೆ 8 bit ಇರಬೇಕು. ಅದನ್ನು ತಲೆಯಲ್ಲಿ ಇಟ್ಕೊಳ್ರಿ. ಸೊ ಬಿ ಕ್ಯಾನ್ ಬಿ ರಿಟನ್ ಆಸ್ ಲೈಕ್ ದಿಸ್, ಆ್ಯಂಡ್ ಐ ಕ್ಯಾನ್ ಬಿ ರಿಟನ್ ಆಸ್ 1100 1001. ಫೈನಲಿ ಟಿ ಕ್ಯಾನ್ ಬಿ ರಿಟನ್ ಆಸ್ 1110 011. Hence EBCDIC coding for the bit in binary notation will be like this. Okay, and one more thing is 3 bytes will be required for this representation, because of the reason each letter requires 1 byte. So ಪ್ರತಿಯೊಂದು ಲೆಟರ್ ಏನಾಗ್ತಾ ಇದೆ ನಿಮಗಿಲ್ಲಿ ಬೈಟ್ ಫಾರ್ಮ್ಸ್ದಲ್ಲಿ ರಿಕ್ವೈರ್ ಆಗ್ತಾ ಇದೆ. ದಟ್ಸ್ ವೈ ಹಿಯರ್ 8 ಬಿಟ್ಟನ್ನು 1 ಬೈಟ್ ಅಂತಂದೇಳಿ ನಿಮಗೆ ಹೇಳಿದ್ದೀನಿ. ಸೊ ಅದೇ ಫಾರ್ಮ್ಸ್ದಲ್ಲಿ ಏನು ಮಾಡ್ತಾ ಇದ್ದೀರಿ, ರೀಪ್ರೆಸೆಂಟ್ ಮಾಡಬೇಕು ಅಂತ. ಓಕೆ, ದ ಲಾಸ್ಟ್ ಕಾನ್ಸೆಪ್ಟ್ ಆಫ್ ದ ಕಂಪ್ಯೂಟರ್ ಕೋಡ್ ಈಸ್ ASCII. ASCII stands for
American Standard Code for Information Interchange. Previous one, extend the binary concept. Now ASCII, American Standard Code for Information Interchange. Here also we have to interchange the information, but that should be American Standard form. ASCII is of two types. One is ASCII 7, another one is ASCII 8. So here ASCII 7 uses 7 bits to represent a symbol. So ನೀವು 7 bit ಫಾರ್ಮ್ದಲ್ಲಿ ಕೂಡ ಸಿಂಬಲ್ಸನ್ನು represent ಮಾಡಬಹುದು. So 2⁷, it is nothing but 128 ಡಿಫ್ರೆಂಟ್ ಕ್ಯಾರೆಕ್ಟರ್ಸನ್ನು ನೀವಿಲ್ಲಿ ಏನು ಮಾಡ್ತಾ ಇದ್ದೀರಾ, ರೀಪ್ರೆಸೆಂಟ್ ಮಾಡ್ತಾ ಇದ್ದೀರಿ ಅಂತ. Similarly, ASCII 8 uses 8 bits to represent a symbol, and it can represent 2 to the power 8 different characters. So 7 ಇದ್ದಿದ್ದಕ್ಕೆ 128 ಆಯಿತು, 8 ಇರೋದಕ್ಕೆ ಏನಾಗ್ತಾ ಇದೆ 256 ಅಂತಂದೇಳಿ. ಓಕೆ, ಫಸ್ಟ್ 128 ಕ್ಯಾರೆಕ್ಟರ್ಸ್ ಇನ್ ASCII 7 and ASCII 8 both are ಸೇಮ್ ಅಂತಂದು ಹೇಳ್ತಾ ಇದ್ದಾನೆ. ಫಸ್ಟ್ 128 ಕ್ಯಾರೆಕ್ಟರ್ಸ್, ನೆಕ್ಸ್ಟ್ 128 ಕ್ಯಾರೆಕ್ಟರ್ಸ್ ಬಿಕಮ್ ಡಿಫ್ರೆಂಟ್ ಇನ್ ASCII 8 ಅಂತಂದೇಳಿ. Okay, so this is the table, or this chart is represent alphabetic characters in ASCII mode. So 0 in zone ASCII 7, ASCII 8 like this. ಈ ಫಾರ್ಮೇಷನ್ಸ್ ಅಲ್ಲಿ ಇರುತ್ತೆ ಅಂತಂದು ಹೇಳ್ತಾ ಇದ್ದಾನೆ. ಸೊ ಕನ್ಸಿಡರ್ ದಿಸ್ ಚಾರ್ಟ್. ಸೊ ವಿ ಶುಡ್ ಮೆಮೊರೈಸ್ ದ ಚಾರ್ಟ್ ಆ್ಯಂಡ್ ರಿಮೈಂಡ್ ದ ಚಾರ್ಟ್. ಓಕೆ, ಸೊ ಯಾಕಂತಂದರೆ ಎಕ್ಸಾಮಿನೇಷನ್ ಪಾಯಿಂಟಿಗೆ ಒಂದು ಕ್ವಶನ್ ನಿಮಗೆ ಕಂಪಲ್ಸರಿ ಇರುತ್ತೆ. ಅದಕ್ಕೋಸ್ಕರನೇ ಒಂದು ಕನ್ವರ್ಷನ್ ಆದರೂ ಕೇಳ್ತಾನೆ, ಇಲ್ಲ ಅಂತಂದರೆ BCD ಎಪ್ಸೆಡಿಕ್ ASCII ಈ ಫಾರ್ಮ್ನಾಗಾದರೂ ವ್ಯಾಲ್ಯೂವನ್ನು ಅಥವಾ ಕೋಡನ್ನು ರೀಪ್ರೆಸೆಂಟ್ ಮಾಡಿರಿ ಅಂತಂದು ಅವ್ನು ಕೇಳ್ತಾನೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಒಂದು ವೇಳೆ ಏನಾದರೂ ಕನ್ವರ್ಷನ್ಸ್ ಕೇಳಲಿಲ್ಲ ಅಂತಂದರೆ ಅಬ್ರಿವೇಷನ್ ಈಸ್ ಕಂಪಲ್ಸರಿ. ಅಬ್ರಿವೇಷನ್ ಅಂತೂ ಕೇಳ್ತಾನೆ ನಿಮಗೆ. ಓಕೆ, ಆ್ಯಂಡ್ ಲಾಸ್ಟ್ ಒನ್ ಯೂನಿಕೋಡ್. ಸೊ ಹಿಯರ್ ಯೂನಿಕೋಡ್ ಈಸ್ ನಥಿಂಗ್ ಬಟ್ ನೋ ಸಿಂಗಲ್ ಎನ್ಕೋಡಿಂಗ್ ಸಿಸ್ಟಮ್ ಸಪೋರ್ಟ್ಸ್ all languages. So ನೋಡ್ರಿ ಇಲ್ಲಿ, sometimes some single encoding systems support some particular languages but not all the languages. Okay, different encoding systems conflict, difficult ಅಂತಂದು ಹೇಳ್ತೀವಿ. So make use of these two problems, we can implement or we can develop the Unicode system. So ಇವು ಎರಡು ಡ್ರಾಬ್ಯಾಕ್ಸ್ ಇರೋದಕ್ಕೋಸ್ಕರನೇ ಯುನಿಕೋಡ್ ಕಾನ್ಸೆಪ್ಟನ್ನು ಇಂಪ್ಲಿಮೆಂಟ್ ಮಾಡ್ತಾನೆ ಅಂತ ಹೇಳ್ತಾನೆ. ಸೊ ನೋಡ್ರಿ, ಯುನಿಕೋಡ್ ಫೀಚರ್ಸ್ ಅಂತ ಬಂದರೆ ಇಟ್ ಪ್ರೊವೈಡ್ಸ್ ಎ ಕನ್ಸಿಸ್ಟೆಂಟ್ ವೇ ಆಫ್ ಎನ್ಕೋಡಿಂಗ್ ಮಲ್ಟಿಲಿಂಗ್ವಲ್ ಪ್ಲೇನ್ ಟೆಕ್ಸ್ಟ್, ನಥಿಂಗ್ ಬಟ್ ಮೋರ್ ದ್ಯಾನ್ ಒನ್ ಲ್ಯಾಂಗ್ವೇಜಸ್ ಅಂತ ಹೇಳ್ತೀವಿ ನಾವು, ಹೌದಾ? ಸೊ ಇಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಲ್ಯಾಂಗ್ವೇಜಸ್ದಲ್ಲಿ ನಾವೇನು ಮಾಡ್ಬೋದು, ಎನ್ಕೋಡಿಂಗನ್ನು ಮಾಡ್ಬೋದು. ಬಟ್ ಪ್ರೀವಿಯಸ್ದಲ್ಲಿ ನೋ, ಸಮ್ ಸ್ಪೆಸಿಫಿಕ್ ಲ್ಯಾಂಗ್ವೇಜಸ್ದಲ್ಲಿ ಮಾತ್ರ ಏನಾಗ್ತಾ ಇತ್ತು, ಅಲ್ಲಿ ಎನ್ಕೋಡಿಂಗ್ ಆಗ್ತಾ ಇತ್ತು. ಬಟ್ ನೆಕ್ಸ್ಟ್ ಅಂತ ಬಂದರೆ ಇಟ್ ಈಸ್ ಪಾಸಿಬಲ್ ಆ್ಯಂಡ್ ಡಿಫೈನ್ಸ್ ಕೋಡ್ಸ್ ಫಾರ್ characters used in all major languages of the world. ಸೊ ಇಲ್ಲಿ ಕೋಡ್ಸನ್ನು ಡಿಫೈನ್ ಮಾಡ್ತಾ ಇದ್ದೀರಿ ಅಂತಂದರೆ ಯಾವುದಕ್ಕೆ, ಕ್ಯಾರೆಕ್ಟರ್ಸ್ಗೆ. ಯೂಸ್ಡ್ ಇನ್ ಆಲ್ ಮೇಜರ್ ಲ್ಯಾಂಗ್ವೇಜಸ್, ಮೇಜರ್ ಲ್ಯಾಂಗ್ವೇಜಸ್ ಅಂತ ಏನು ಬರ್ತಾವಲ್ಲ, ಆಫ್ ದ ವರ್ಲ್ಡ್. ಸೊ ಥ್ರೂ ಔಟ್ ದ ವರ್ಲ್ಡ್ ಮೇಜರ್ ಲ್ಯಾಂಗ್ವೇಜಸ್ ಅಂತ ಏನಿದಾವಲ್ಲ, ಅಲ್ಲಿ ನಾವೇನು ಮಾಡ್ಬೋದು, ಈ ಕೋರ್ಸನ್ನು ಡಿಫೈನ್ ಮಾಡ್ಬೋದು ಅಂತ ಹೇಳ್ತಾ ಇದ್ದ ನೋಡಿ.
Okay, and one more, defines codes for special characters, mathematical symbol, technical symbol and diacritics. ಸೊ ನೋಡ್ರಿ ಇಲ್ಲಿ ಕೋಡ್ಸನ್ನು ನೀವೇನಾದರೂ ಡಿಫೈನ್ ಮಾಡ್ತೀರಿ ಅಂದರೆ ಸ್ಪೆಷಲ್ ಸಿಂಬಲ್ಸ್ ಫಾರ್ಮ್ದಲ್ಲಾದರೂ ಕೋಡ್ಸನ್ನು ಡಿಫೈನ್ ಮಾಡಿರಿ. ಮ್ಯಾಥಮೆಟಿಕಲ್ ಸಿಂಬಲ್ಸ್ ಲೈಕ್ ಪೈ ಅಂತ ಹೇಳ್ತೀವಿ, ಸಿಗ್ಮಾ ಅಂತ ಹೇಳ್ತೀವಿ ಆ್ಯಂಡ್ ಸಮ್ ಅದರ್ ಮ್ಯಾಥಮೆಟಿಕಲ್ notations. Technical symbols related to the electronics and some other subjects ಅಂತಂದೆ. ಸೊ ಆ ಥರ ಇರೋ ಸಿಂಬಲ್ಸನ್ನು ನಾವಿಲ್ಲಿ ಏನು ಮಾಡ್ಬೋದು, ಡಿಫೈನ್ ಮಾಡ್ಬೋದು ಅಂತಂದು ಹೇಳ್ತಾ ಇದ್ದಾನೆ. ಓಕೆ, ಆ್ಯಂಡ್ ಒನ್ ಮೋರ್, ಕೆಪಾಸಿಟಿ ಟು ಎನ್ಕೋಡ್ ಆ್ಯಸ್ ಮೆನಿ ಆ್ಯಸ್ ಎ ಮಿಲಿಯನ್ ಕ್ಯಾರೆಕ್ಟರ್ಸ್. ಸೊ ನೋಡ್ರಿ ಇಲ್ಲಿ ಎನ್ಕೋಡ್ ಮಾಡ್ತೀರಾ ಅಂತಂದರೆ ಮಿಲಿಯನ್ಸ್ ಟುಗೆದರ್ ಕ್ಯಾರೆಕ್ಟರ್ಸನ್ನು ನೀವೇನು ಮಾಡ್ಬೋದು, ಇಲ್ಲಿ ಎನ್ಕೋಡ್ ಮಾಡ್ಬೋದು. ಸೊ ಅಷ್ಟು ಕೆಪಾಸಿಟಿ ಯುನಿಕೋಡ್ಗೆ ಇರುತ್ತೆ ಅಂತ ಹೇಳ್ತಾ ಇದ್ದಾನೆ ಅವನು. ಓಕೆ, ಇಟ್ ಅಸೈನ್ಸ್ ಈಚ್ ಕ್ಯಾರೆಕ್ಟರ್ ಎ ಯುನಿಕ್ ನ್ಯೂಮರಿಕ್ ವ್ಯಾಲ್ಯೂ ಆ್ಯಂಡ್ ನೇಮ್. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗೆ ನೀವೇನು ಅಸೈನ್ ಮಾಡಿರಿ ಅಂತ ಹೇಳ್ತಾ ಇದ್ದಾನೆ ಅವನು. ಒಂದು ಪರ್ಟಿಕ್ಯುಲರ್ ನಂಬರ್ ಕೊಡ್ರಿ ಆ್ಯಸ್ ವೆಲ್ ಆ್ಯಸ್ ನೇಮನ್ನು ಸ್ಪೆಸಿಫೈ ಮಾಡಿರಿ ಅಂತಂದಾಳೆ. ಓಕೆ, ಇಟ್ ರಿಸರ್ವ್ಸ್ ಎ ಪಾರ್ಟ್ ಆಫ್ ದ ಕೋಡ್ ಸ್ಪೇಸ್ ಫಾರ್ ಪ್ರೈವೇಟ್ ಯೂಸ್. ಸೊ ನೋಡ್ರಿ, ನೀವೇನಾದರೂ ಕೋಡಲ್ಲಿ ಸಮ್ ಪಾರ್ಟನ್ನು ಅಥವಾ ಸಮ್ ಸ್ಪೇಸನ್ನು ರಿಸರ್ವ್ ಮಾಡ್ತೀರಿ ಅಂತಂದರೆ ಪ್ರೈವೇಟ್ ಪರ್ಪೋಸಸ್ ಅಂತ ಹೇಳ್ತೀವಿ ನಾವು. ಸೊ ಆ ಪ್ರೈವೇಟ್ ಪರ್ಪೋಸಸ್ ಕೂಡ ನಾವೇನು ಮಾಡ್ಬೋದು, ಯುನಿಕೋಡ್ದಲ್ಲಿ ಯೂಸೇಜ್ ತಗೋಬಹುದು ಅಂತಂದಾಳೆ. ಫೈನ್, ಆ್ಯಂಡ್ ಒನ್ ಮೋರ್, ಇಟ್ ಆಫರ್ಸ್ ಸಿಂಪ್ಲಿಸಿಟಿ ಆ್ಯಂಡ್ ಕನ್ಸಿಸ್ಟೆನ್ಸಿ ಆಫ್ ASCII ಈವನ್ ಕರಸ್ಪಾಂಡಿಂಗ್ ಕ್ಯಾರೆಕ್ಟರ್ಸ್ ಹ್ಯಾವ್ ಸೇಮ್ ಕೋಡ್. ನೋಡ್ರಿ ಇಲ್ಲಿ, ಇಟ್ ಆಫರ್ಸ್ ಸಿಂಪ್ಲಿಸಿಟಿ, ಇಟ್ ಈಸ್ ವೆರಿ ಸಿಂಪಲ್ ಒನ್ ಆ್ಯಂಡ್ ವೆರಿ consistency so of ASCII concept. Even corresponding characters have same code. ಸೊ ಇಲ್ಲಿ ಕರಸ್ಪಾಂಡಿಂಗ್ ಕ್ಯಾರೆಕ್ಟರ್ಸ್ ಅಂತ ಬಂದರೆ ಅಲ್ಲಿ ಕೋಡಿಂಗ್ ಏನಿರುತ್ತೆ ಅಂತ ಹೇಳ್ತಾ ಇದ್ದಾನೆ ಅವನು, ಸೇಮ್ ಇರುತ್ತೆ ಅಂತಂದು ಹೇಳ್ತಾ ಇದ್ದಾನೆ. ಓಕೆ, ಇಟ್ ಸ್ಪೆಸಿಫೈಸ್ ಆ್ಯನ್ ಅಲ್ಗೋರಿದಮ್ ಫಾರ್ ದ ಪ್ರೆಸೆಂಟೇಷನ್ ಆಫ್ ಟೆಕ್ಸ್ಟ್ ವಿತ್ ಬೈಡೈರೆಕ್ಷನಲ್ ಬಿಹೇವಿಯರ್. ಮೋರ್ ದ್ಯಾನ್ ಒನ್ ಡೈರೆಕ್ಷನ್ ಏನಾದರೂ ಇತ್ತು ಅಂದರೆ ಅದನ್ನು ಬೈಡೈರೆಕ್ಷನಲ್ ಅಂತ ಕರಿತೀವಿ. ಸೊ ಸಚ್ ಪ್ರೆಸೆಂಟೇಷನ್ ಆಫ್ ದ ಟೆಕ್ಸ್ಟ್ ವಿ ಕ್ಯಾನ್ ಯೂಸ್ ಇನ್ ಯುನಿಕೋಡ್ ಫಾರ್ಮ್. ಓಕೆ, ಆ್ಯಂಡ್ ಎನ್ಕೋಡಿಂಗ್ ಫಾರ್ಮ್ಸ್ ಆರ್ 3, namely UTF-8, UTF-16, UTF-32. So these are the some encoding forms available in the Unicode concept. Okay, so this is the